ಸನ್ಮಾನ ಕಾರ್ಯಕ್ರಮನ ಏರ್ಪಡಿಸ್ಕೊಂಡಿದ್ದಾರೆ. ಹೆಮ್ಮೆಯಿಂದ ಹೇಳ್ಕೊತೀನಿ. ಟಿ ಟಿಗಳಲ್ಲಿ ಅಚ್ಚ ಕಡೆ ಕರ್ಕೊಂಡಿದ್ದೀನಿ. ಸೌಂಡ್ ಹಾಕ್ರು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ಅದು? ಹೇ ಸೈಲೆಂಟ್ ಸೈಲೆಂಟ್. ಇದೀವಿ. ಇದು ನಮ್ಮ ಟೀಮು. ಇವಳಿಗೆ ಜಿಗಣೆ ಕಡೆ ತೆಂಗಳ್ತಾವಳೆ. ಏನು ಆಗಲ್ಲ, ಅದು ಕಡಿಯೋದು ಗೊತ್ತಾಗಲ್ಲ, ಅದು ಕಡ್ದಿದ್ದೆ ಗೊತ್ತಾಗಲ್ಲ, ಬ್ಲಡ್ ಬಂದಿದ್ದು ಗೊತ್ತಾಗಲ್ಲ. ಹಿಂಗೆ ನಾವು 4-5 ಕಡಿಲಪ್ಪ ದೇವಿ. ಹಿಂಗ್ ಮಾಡ್ತೀಯ ಸುದಿ, ಹಿಂಗೆಲ್ಲ ಮಾಡ್ಬಾರ್ದು ಸುದಿ. ನನ್ನ ಫ್ರೆಂಡ್ ಅಂತ ಹೇಳ್ತಾ ಇದೀನಿ. ನನಗೆ ಫಾಲ್ಸ್ ಹಾಗಿಲ್ಲ, ಅದು ಆಂಗ್ಲ ಭಾಷೆ. ಜಲಪಾತವನ್ನು ವೀಕ್ಷಿಸಲು ನಾವು ಹೋಗುತ್ತಿದ್ದೇವೆ. ಜಲಪಾತ ಅಂದ್ರೆ ನೀರಿನ ಸೌಂಡ್ ಬರಲ್ವಾ? ಸೌಂಡ್ ಒಂದು ಆಂಗ್ಲ ಭಾಷೆ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಮಳೆ ಸಿಕ್ಕಾಪಟ್ಟೆ ಬರ್ತಿದೆ. ಟೈಮ್ ಒಂದು 10 ಗಂಟೆ ಆಗಿರ್ಬೋದು ಎಕ್ಸಾಕ್ಟಾಗಿ. ಸೊ ನಾವಿವತ್ತು ನಮ್ಮ ಫ್ರೆಂಡ್ಸ್ ಅಂದರೆ ನಮ್ಮ ಟೀಮ್ ಲಾಸ್ಟ್ ಟೈಮೆಲ್ಲ ನಾವೇನೇನೋ ಟ್ರಿಪ್ ಹೋಗಿದ್ವೋ ಆ ಟೀಮ್ ಎಲ್ಲ ಸೇರಿಕೊಂಡು ಈಗ ಮತ್ತೊಂದು ಟ್ರಿಪ್ನ ಪ್ಲಾನ್ ಮಾಡಿದ್ವಿ. ಅದು ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲಿಗೆ, ಏನು, ಎತ್ತ, ಮತ್ತು ಕಂಪ್ಲೀಟ್ ಡೀಟೇಲ್ಸ್, ಕಂಪ್ಲೀಟ್ ವ್ಲಾಗ್ ಇರುತ್ತೆ. ಈ ಸಲ ಮಾತ್ರ ಯಾವುದು ಅಲ್ಲಿ ಇಲ್ಲಿ ಕಟ್ ಮಾಡೋದಾಗಲಿ, ಚಾರ್ಜ್ ಇಲ್ಲ ಅನ್ನೋದಾಗಲಿ ಇಲ್ಲ. ಈ ಕಂಪ್ಲೀಟ್ ವ್ಲಾಗ್ ಇರುತ್ತೆ. ಹೊರಗಡೆ ಏನೋ ಗಣೇಶನ ಪ್ರೋಗ್ರಾಮ್ ಇದೆ, ಸೌಂಡ್ ಜಾಸ್ತಿ ಇದೆ. ಏನೋ ಕೇಳಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಡಿ. ಇಲ್ಲಿಗೆ ಆಮೇಲೆ ಮಾತಾಡ್ತೀನಿ, ಮಿಕ್ಕಿದೆಲ್ಲ ನಾನು. ಇವತ್ತು ನಾವು ಹೋಗ್ತಿರೋದು ಸಕಲೇಶ್ಪುರಕ್ಕೆ. ಯಾರು ಏನು ಎಲ್ಲ ಹೆಂಗೆ ಹೋಗಬೇಕು, ಫಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಇನ್ನೂ ಸ್ಪೆಷಲ್ ಲಾಗ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಕಾಯ್ತಾ ಇರಿ. ನಾವು ಫೈನಲಿ ಗಾಡಿ ಬಂದ ಹೋಗ್ತಾ ಇದ್ದೀವಿ. ಬರೀ ಬಾಯ್ಸ್ ಟ್ರಿಪ್ ಇದು. ಕಲಿಸಿಲ್ಲ ಬರೀ ನಾವು ಎಷ್ಟು ಜನ ಟ್ರಿಪ್ ಹೋಗ್ತಿರೋದು. ಫಸ್ಟ್ ಟೈಮ್ ಬರ್ತಾವನೆ, ಫುಲ್ ಜಾಲಿ ಮಾಡೋಣ. ಡೀಸೆಲ್ ಹಾಕ್ಸ್ಬೇಕು. ಫಸ್ಟ್ ಡೀಸೆಲ್ ನಾವೇ ಹಾಕ್ಸಿದ್ದೀವಿ ಬಾಯ್ಸು. ಎಷ್ಟು ಹಾಕ್ಸ್ತೀನಿ ಸರ್? ಫುಲ್ ಮಾಡ್ತಾ? ಫುಲ್ ಮಾಡೋ ಸಂಬಳ. ಹಾಂ, ಫುಲ್ ಡನ್. ಹಾಂ, ಟಿವಿ ಬರುತ್ತಾ ಇಲ್ಲ? ಟಿವಿ ಬರಲ್ಲ ಅಂದ್ರೆ ಈಗ ಇಲ್ಲ. ಮತ್ತೆ ಸುಮ್ಮನೆ ಡಕ್ತಾರ ಡಕ್ಕಲ್ಲ ಅಂತ ನನಗೆ ಗೈಸ್ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಅಂತ ಭಾಳ ನೋವಾಗೈತೆ ಅವನಿಗೆ. ಅವ್ನು ಮುಂದೆ ಅಲ್ಲೇ ಸೀಟ್ ಒಂದು ಚಾರ್ಜರ್ ಪಾಯಿಂಟ್ ಇರುತ್ತೆ ಅಂತ ಹೇಳಿದಾಗ ಫೋನ್ ಆಯ್ತು, ಎತ್ತು ಹೊತ್ತು ಮಾತಾಡು. ಯಾರು ವಿಡಿಯೋ ನೋಡಿದ್ರೆ ಹಾಯ್ ಗೈಸ್. ಹಾಯ್. ನೋಡಿ ಎಲ್ಲ ಲೇಟ್ ಆಯಿತು. ಬಂಡೆ ಒಂದು ಬ್ಯಾಗ್ ಅಂದ್ರೆ ನೋಡಿ ಗೈಸ್, ಹೇಳ್ಬೇಕು ನೋಡ. ಹಾಂ, ಒಂದು ಬ್ಯಾಗ್ ಫೋಟೋ ಕಳಿಸಿ ನೋಡಿ, ಸ್ಕ್ಯಾಮ್ ಮಾಡಿದಾಳೆ. ಇದು ವಾಪಸ್ ರಿಟರ್ನ್. ಆಯ್ತು ಜನ ಕರೆಕ್ಟ್ ಆನ್ ಟೈಮ್ ಇದೆಯಾ? ಯಾರು ಇಟ್ಸ್ ಓಕೆ. ಹಾಯ್ ಚಂದು, ಪಾಪ ಬೇಗ ಬಂದು ವೇಟ್ ಮಾಡಿದ್ಯಾ? ಬರ್ರಿ. ಇನ್ನು ಯಾರು ಇಲ್ಲ ತಾನೆ ಬರೋದು? ಸೀಮಾರಲ್ಲಿ ನಾನು 9 ಗಂಟೆಗೆ ಸೀಮಾರಲ್ಲ ಗೊತ್ತಿಲ್ಲ. ಸೀಮಾರೆಲ್ಲ ಕಾಣಲಿ ನಿಮಗೆ? ಮತ್ತೆ ಅಲ್ಲ ಬಂದಿದ್ನಿ ಅಂದ್ಲು. ಅಲ್ಲಿ ಪೂಜೆ ಮಾಡ್ತಾರಲ್ಲ. ಜೀವನ ಪರ್ಯಂತ ಬರೋ ನಮ್ದು ಹುಡುಗರ್ದು ಬರೀ ಅವ್ರ ಫೋಟೋ ಹೊಡಿ ಇವ್ರ ಫೋಟೋ ಹೊಡಿ ಮದುವೆ ಆಯ್ತು. ನೋಡಿ ಹುಡುಗಿಯರಲ್ಲ ಏನಕ್ಕೆ ನಮಗೆ ಈ ಥರ ಅಂತಂದ್ರೆ, ನೋಡಿ ನಾವು ಫಸ್ಟ್ ಫೋಟೋ ತಗೋಬೇಕು ಅಂತಂದ್ರೆ ಅವ್ರು ನಮ್ಮನ್ನು ಬಿಡ್ತಕ್ಕಂತಾರೆ ಎಲ್ಲ ಹುಡುಗಿರು. ನಾವು ನೋಡಿ ನಾವು ಫೋಟೋನೇ ಬೇಡ ನಮಗೆ, ನಮ್ಮ ಮೆಮೊರೀಸ್ ಸಾಕೊಂಡ್ರೆ ನಾವು ಏನಂತೀರ ಎಂಟರ್ಟೈನ್ಮೆಂಟ್ ನೋಡಿ. ಈ ಕಡೆ ನೋಡಿ ಗಾಯ್ಸ್, ಅವ್ರು ಫೋಟೋ ಆದಮೇಲೆ ನೋಡಿ ಗಾಯ್ಸ್, ಅಯ್ಯೋ ಎಷ್ಟು ಪ್ರೀತಿ, ಅಯ್ಯಯ್ಯೋ ಈ ಥರ ಪ್ರೀತಿ ಪೈಸಿಗೆ ತರಬೇಕಿತ್ತು. ಸರಿ ಆಯ್ತು, ನಾವು ಕೊಡ್ಬೇಕು. ಕೆಂಗೇರಿಗೆ ಹೋಗ್ರ ಬಾರೋ.
ನೋಡಿ ಗಾಯ್ಸ್ ಹೆಂಗಾಡ್ತಾರೆ ಈ ಸಿಜಿಗಾಲೆ ತರಲೆ ಮಾಡ್ತಾನೆ. ಇನ್ನು 10 ನಿಮಿಷ ಆಗಿಲ್ಲ. ಯಾಳೆ ಅವಳು ಗೋಳಾಯ್ಕಂತ ನಾನು 10 ನಿಮಿಷ ಆಗಿಲ್ಲ. ಹಂಗಂತ ಹೇಳ್ಬಿಟ್ಟು ಯಾವಾಗಲೂ ಅನ್ಕಾಲ ಹೇಳಿಬೇಕಾ ಗೈಸ್? ಹೇಳಿದ್ ಸರಿನಾ? ಇಲ್ಲ ಇಲ್ಲ ಕಾಲ್ ಸೆಕೆಂಡ್ ರೌಂಡ್ ಕನ್ಫರ್ಮ್. ಏನ್ ಜೀವಿ ಏನ್ ಹೇಳಕ್ ಇಷ್ಟಪಡ್ತದ್ರಿ? ಜೀವಿ ಹೆಂಗ್ ಕೇಳ್ತಿ ಏನ್ ಹೇಳಕ್ ಇಷ್ಟಪಡ್ತ ಜೀವಿ? ಒಳ್ಳೆ ಖುಷಿ ಅನುಭವ ಚೆನ್ನಾಗಿದೆ ಹಂಗೆ ಆಫ್ಟರ್ ಲಾಂಗ್ ಅಂದ್ರೆ ಫಸ್ಟ್ ಎಷ್ಟು 21 ಅಲ್ಲಿ ಟ್ರಿಪ್ ಹೋಗಿದ್ದೆ ಅನ್ಸುತ್ತೆ ಮೇ ಬಿ ನಾವು. ಫಸ್ಟ್ ಅದಾದ್ಮೇಲೆ ನೀನ್ ಬಂದೇ ಇಲ್ಲ. 4 ವರ್ಷ ಆದ್ಮೇಲೆ ಬರ್ತಾವ ಟ್ರಿಪ್ಪಿಂಗ್ ಅಂತಿದೆ. ಸೀಮಾನು ಅಷ್ಟೇ ಸೇಮ್ 21 ಅಲ್ಲಿ ಬಂದಿದ್ದು. ನಾವೆಲ್ಲ ಹೋಗ್ತಾ ಇರ್ತೀವಿ ಬಟ್ ನಮ್ ಜೊತೆ ಇವಾಗ ಒಂದು ಟೈಮ್ ಕೊಟ್ಟು ಹೇಳಿದ್ ಒಂದೇ ಮಾತಿಗೆ ಒಪ್ಕೊಂಡಿದ್ರ. ಜೀವಿ ಅಲ್ಲಲ್ಲ ಕಲ್ಲೋಲ ಎಲ್ಲ ಮಾಡ್ತಿದ್ಲು ಜೀವಿ. ನೋಡಿ ಗಾಯ್ಸ್ ಮನ್ಸಲ್ಲಿ ನೋವಿದ್ರೆ ಮುಚ್ಚಂಗ್ ಕುಕ್ಕ ಇಲ್ಲ. ಈ ಪಾಯಿಂಟ್ ಕಾಯ್ತಿದ್ದೆ ಗಾಯ್ಸ್ ಅವ್ನು ಕುತ್ಕೊಂಬಕ್ಕೆ ಅಂತ ನಾನು ಹೇಳ್ತೀನಿ ಕುತ್ಕೊಂಡ್ಬಿಟ್ಟ. ನೋಡಿ ಗಾಯ್ಸ್ ಅಣ್ಣ ಸಕ್ಕತ್ ಆಕ್ಟಿಂಗ್ ಮಾಡ್ತಿಕಣ್ಣ. ಅಣ್ಣ ಸಕ್ಕತ್ ಆಕ್ಟಿಂಗ್ ಮಾಡ್ತಿಕಣ್ಣ. ಸಕ್ಕತ್ ಆಕ್ಟಿಂಗ್ ಮಾಡ್ತಿಕಣ್ಣ. ನಾನು ಮಾತಾಡ್ತೀನಿ. ಬೇಕು ಎಲ್ಲ ಬೇಕು. ನೋಡಿ ಗಾಯ್ಸ್ ಅಪ್ಪು ಡಾಕ್ಟರ್ ಕೊಟ್ಟಿದ್ದೋದೆ ರೋಗಿ ಬಯಸಿದ್ದೋದೆ ಏನ್ ಹೇಳ್ತೀರಾ? ಯಾರ ಅಲ್ಲ ಯಾರೇ ದೇವ್ರ ಸಾಂಗಿನ ಸ್ಟಾರ್ಟ್ ಮಾಡಿದಾರೆ. ಟೈಮು 2 ಗಂಟೆ ಆಗಿದೆ. ಫುಲ್ಲು ಡ್ಯಾನ್ಸ್ ಮಾಡಿದ್ದೀವಿ ನಮ್ಮ ಮಕ್ಕಳು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ 2 ಗಂಟೆವರೆಗೂ ಡ್ಯಾನ್ಸ್ ಮಾಡಿದ್ದಾರೆ. ಈಗ ಇಲ್ಲಿ ನೋಡಿ ಫೋಟೋಶೂಟ್ ಮಾಡ್ತವ್ರೆ. ಈ ಸಿ ಜಿ ಫೋಟೋಶೂಟ್ ನೋಡಿ ಇಲ್ಲಿ ಕೌಸನೆ ಗೆದ್ಕೊಂಡವಳೆ. ಅಯ್ಯೋ ಜಾನು ಅಬ್ಬ ಅಬ್ಬ ಇವ್ರು ನೋಡು ಕೇರು ನೀರು ಹಿಡಿದವನೆ. ಅಕ್ಷು ತಲೆ ಕೆದ್ಕೊಂಡವಳೆ. ಎಲ್ಲ ಹಂಗೆ ಜಾಲಿಯಾಗಿ ಹೋಗ್ತಿದೆ. ಇನ್ನು ನಾವು ಸಕಲೇಶ್ಪುರ ವಿಚಾರಕ್ಕೆ ಮೇ ಬಿ ಒಂದು 4 ಗಂಟೆ 4:15 ಆಗ್ಬೋದು ಆಗುತ್ತೆ ನೋಡಿ.
ಗಾಯ್ಸ್ ಎಲ್ರಿಗೂ 12 ಗಂಟೆ ಆಯ್ತಾನೆ ನೋಡಿ ಗಾಯ್ಸ್, ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಸಿದ್ರೆ ಇವರೆಲ್ಲ ಈ ತರ ಫೋಟೋ ಶೂಟ್ ಮಾಡ್ಕೊಂತ ಇದಾರೆ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಆಗ್ಲೇ 12 o'clock ಆಗಿದೆ. ಪೆಟ್ರೋಲ್ ಬಂಕ್ ಹತ್ರ ಇದೀವಿ. ಮಾಡು ಈ ತರ ನಾವು ಕಾಣಿಸ್ತಾ ಇದೀವಿ ನೋಡಿ. ಸೀಮಾ ಅವರು ಸೆಲ್ಫಿ ತಗೊಂತ ಇದಾರೆ. ಈ ತರ ಫೋಟೋ ಹುಚ್ಚಾರು ಇರ್ಬಾರ್ದು ನೋಡಿ. ಅವರಿಬ್ರು ವಾಟರ್ ಹಿಡ್ಕೊಂತ ಇದಾರೆ ಪಾಪ, ನಮ್ಗೆ ನೀರ್ ಕುಡಿಯಕ್ಕೆ ಕೊಡಕ್ಕೆ. ನೋಡಿ ನಮ್ ಸೀನಿಯರ್ ಸಿಸ್ಟರ್. ಹಾಯ್. ಯಾವ ಪ್ಯಾರಗಾನ್ ಸ್ಲಿಪ್ಪರ್ ಮಾಡಿಲ್ಲ ಅಂದ್ರೆ ನೋಡಿ. ನಮ್ಮ ಟ್ರಿಪ್ಪಿನ ಅಧ್ಯಕ್ಷರು ಇಲ್ಲಿದ್ದಾರೆ, ಉಪಾಧ್ಯಕ್ಷರು. ಗಾಯ್ಸ್ ಟೈಮ್ ಈಗ 6:11 ಆಗಿದೆ. ಎಕ್ಸಾಕ್ಟ್ ನಾವೀಗ ಪಾಟ್ಲ ಬೆಟ್ಟ ಇದ್ದೀವಿ. ಪಾಟ್ಲ ಬೆಟ್ಟಕ್ಕೆ ಒಂದು 4 ಗಂಟೆಗೆ ಬಂದ್ವಿ ಮಾರ್ನಿಂಗು. ನಿದ್ದೆ ಅಂತೂ ಆಗಿಲ್ಲ ಗೈಸ್, ಏಕೆಂದರೆ ಎಲ್ಲರೂ ಕೂಡ ಫುಲ್ ಡ್ಯಾನ್ಸ್ ಮಾಡ್ಕೊಂಡಿದ್ರು. ಒಂದು 4 ಜನ ಮಲ್ಕೊಂಡ್ರೆ ಮತ್ತೆ 4 ಜನ ಎದ್ದು ಡ್ಯಾನ್ಸ್ ಮಾಡೋದು. ನಾನಂತೂ ಕಂಪ್ಲೀಟಾಗಿ ಮಲ್ಗೇ ಇಲ್ಲ ಅಂತ ಹೇಳ್ತೀನಿ. ಮತ್ತು ಈ ಥರ ವೆದರ್ನ ನಾನು ಪಾಟ್ಲ ಬೆಟ್ಟಕ್ಕೆ ಬರ್ತಿರೋದು ಫಸ್ಟ್ ಟೈಮು. ನೇಚರ್ ತೋರಿಸಿ ನೋಡಿ ಹೆಂಗಿದೆ ಅಂತ ನನ್ನ ಬ್ಯಾಕ್ಗ್ರೌಂಡಿಂದ ನೋಡ್ತಾ ಇರ್ಬೋದು. ಮಸ್ತಾಗಿದೆ. ಮತ್ತು ನೋಡಿ ಇಲ್ಲಿ ಮೂಕನ ಮನೆ ಅಬ್ಬೆ ಫಾಲ್ಸು ಇಲ್ಲಿಂದ ನಮ್ಗೆ 12 ಕಿಲೋಮೀಟ್ರು. ಮತ್ತು ಮಲ್ಲಳ್ಳಿ ಜಲಪಾತ 17 ಕಿಲೋಮೀಟ್ರ್ ಇದೆ. ಈಗ ಪಾಟ್ಲ ಬೆಟ್ಟ ಇಲ್ಲಿಂದ ನಾವು ವಾಕ್ ಮಾಡ್ಕೊಂಡು ಟ್ರೆಕ್ಕಿಂಗಲ್ಲಿ ಹೋದರೆ ಜಸ್ಟ್ ಕೇವಲ 2 ಕಿಲೋಮೀಟ್ರು. ಅಯ್ಯೋ 2 ಕಿಲೋಮೀಟ್ರ್ ನಡಿಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಲೊಕೇಶನ್ ನೋಡಿ ಗೈಸ್, ಒಂಥರ ಬೈಕಲ್ಲಿ ಬರೋಕ್ಕೂ ಸಖತ್ತಾಗುತ್ತೆ. ನಾವು ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಟಿಟಿಲಿ ಬಂದೀವಿ. ಅದು ಒಂಥರ ಫೀಲು ನೋಡಿ. ಪ್ಲಾಸ್ಟಿಕ್ನ ಎಲ್ಲಂದ್ರೆ ಎಸಿ ಬೆಟ್ರ್ ಕಣಪ್ಪ. ಇಲ್ಲಾದ ಹೋಮ್ ಸ್ಟೇ ಬೇರೆ ಇದೆ, ಬೋರ್ಡ್ ಹಾಕಿದ್ದಾರೆ. ಹೋಮ್ ಸ್ಟೇಲಿ ಹೋದರೆ ಸಖತ್ತ ಬ್ಲೇಡ್ ಆಗ್ತಾರೆ ನಮಗೆ. ನಾವು ಇಲ್ಲಿರಲ್ಲ ಆ್ಯಕ್ಚುಲಿ. ಇವತ್ತು ಸಕಲೇಶ್ಪುರ ಒನ್ ಡೇ ಒಂದು 2-3-4 ಪ್ಲೇಸ್ ನೋಡಿಕೊಂಡು ನೈಟು ಚಿಕ್ಕಮಂಗ್ಳೂರು ಸ್ಟೇ ಆಗಿಬಿಟ್ಟು ಚಿಕ್ಕಮಂಗ್ಳೂರಲ್ಲಿ ಒಂದಿನ ನೋಡಿಕೊಂಡು ನೆಕ್ಸ್ಟ್ ಪ್ಯಾಕಪ್ ಮಾಡಿಕೊಂಡು ಬೆಂಗಳೂರು ಕಡೆ ಹೋಗಬೇಕು. ಇಲ್ಲಿ ಸೈಕಾಗಿದೆ ವ್ಯೂ. ಓಹೋ, ಬೆಳಿಗ್ಗೆನೇ ಈ ಥರ ಒಂದು ಫುಲ್ಲು ನೋಡಿ, ಏನು ಕಾಣಿಸ್ತಿಲ್ಲ. ಸ್ವಲ್ಪ ಕಾಣಿಸ್ತಿದೆ. ಇನ್ನು ಸ್ವಲ್ಪ ಫುಲ್ಲು ಏನಂತಾರೆ ಮಂಜಿದೆ. ಇದೆಲ್ಲ ಫುಲ್ ನೇಚರು. ನಾನು ಪಾಟ್ಲ ಬೆಟ್ಟಕ್ಕೆ ಬರ್ತಾಯಿದ್ದೆ ಫಸ್ಟ್ ಟೈಮ್ ಆ್ಯಕ್ಚುಲಿ. ಈ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದ್ದರೆ ನೆಕ್ಸ್ಟು ಬೈಕ್ ರೈಡಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಎಲ್ಲನ. ಗೊತ್ತಿಲ್ಲ ಗೈಸ್. ಈಗ ಕೆಲವರೆಲ್ಲನ ಬರೋಕ್ಕೆ ಒಪ್ಕೊಂತಾರೆ ಬಾಯ್ಸ್ ಎಲ್ಲನ, ಇನ್ನು ಕೆಲವರು ಬರೋಲ್ಲ. ಮತ್ತು ನಮ್ಮ ಗರ್ಲ್ ಫ್ರೆಂಡ್ಸ್ ಎಲ್ಲ ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಎಲ್ಲಿಗೆ ಹೇಳ್ತಿರಲ್ಲ ನಾವು ಬರ್ತೀವಿ ಅಂತ. ಗಾಡೀಲಾಗಿರ್ಬೋದು, ಬೈಕ್ ಅಂದರೆ ಬೈಕು, ಕಾರ್ ಅಂದರೆ ಕಾರು, ಏನಾರಲ್ಲ ಅಂದ್ರೆ ರೆಡಿ ಇರ್ತಾರೆ. ಕೆಲವರು ನಮ್ಮ ಹುಡುಗರು ಇದ್ದಾರೆ, ಕೆಲವರು ಬರೋಲ್ಲ. ಸೊ ಬನ್ನಿ, ಅವರು ಇನ್ನೂ ನಮ್ಮ ಹುಡುಗರು ಟಿಟಿಲೆಲ್ಲ ಮಲ್ಕೊಂಡಿದ್ದಾರೆ. ಅವ್ರನ್ನ ಎದ್ದಾಳಿಸಿ ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಸೋಣ ಬೇಗ. ನನಗೆ ಮತ್ತು ಇನ್ನೊಂದು ಏನಂದರೆ ಹೊಟ್ಟೆ ಹಸಿವಾಗ್ಬಿಟ್ಟಿದೆ ಗಾಯ್ಸ್. ನೈಟು ಪಡ್ತಿನಿದೆ. ಇವಾಗ ಆಲ್ರೆಡಿ ಟೈಮ್ 6 ಗಂಟೆಯಿಂದ. ನೈಟೆಲ್ಲ ಡ್ಯಾನ್ಸ್ ಮಾಡಿದ್ದೀನಲ್ಲ, ಸಿಕ್ಕಾಪಟ್ಟೆ ಹಸಿವಾಗಿದೆ. ಸೊ ಊಟ ಒಂದು ಮಾಡ್ಕೋಬೇಕು. ತಿಂಡಿ ಏನಾದರೂ ಸಿಕ್ಕರೆ ಇಲ್ಲಿ ಯಾವ ಥರ ಇದೆ ಪ್ಲೇಸ್ ಇಲ್ಲಿ ಗೈಸ್. ನನಗೆ ಸನ್ಮಾನ ಕಾರ್ಯಕ್ರಮನ ಏರ್ಪಡಿಸ್ಕೊಂಡಿದ್ದಾರೆ. ಹೆಮ್ಮೆಯಿಂದ ಹೇಳ್ಕೊತೀನಿ. ಟಿ ಟಿಗಳಲ್ಲಿ ಅಚ್ಚ ಕಡೆ ಕರ್ಕೊಂಡಿದ್ದೀನಿ. ಸೌಂಡ್ ಹಾಕ್ರು ಗೊತ್ತಮ್ಮ. ಧನ್ಯವಾದಗಳು. ಎಷ್ಟು ಇದು ನಮ್ಮ ಗಾಂಧಿ ತಾತಂದು ಅನ್ಸುತ್ತೆ. ಅಯ್ಯೋ ರೆಕಾರ್ಡ್ ಆಗಿಲ್ಲ ಗೈಸ್. ಆಗ್ತಿದೆ ಗೈಸ್, ಆಗ್ತಿದೆ. ಇಲ್ಲ ಗೈಸ್, ಬರ್ಬೇಕು ಅಂತ ಅನ್ಕೊಂಡಿರ್ಲ ಕರ್ಕೊಂಡ್ ಬಂದಿದ್ದಾನೆ. ಅದಕ್ಕೆ ಸಮಾಧಾನ ಮಾಡ್ಕೊಟ್ಟಿದ್ದೀವಿ. ಅಲ್ಲ ಆದ್ರೂ ರಾತ್ರಿ ಎಲ್ಲ ECGಗೆ ಸುಮ್ನಿರು ಅಂದ್ರೆ ಯಾಕೆ ಸುಮ್ನಿರ್ಲ ಅಂತ ಗೊತ್ತಿಲ್ಲ. ಕೇಳಿ ಗೈಸ್. ಇಲ್ಲ ಗೈಸ್, ತಲೆ ನೋಯ್ತಿತ್ತು. ಇವ್ರು ಏನೇನೋ ಮಾತಾಡ್ತಿದ್ರು, ನಾನು ಏನ್ ಮಾಡ್ಲಿ. ಬರ್ತಾ ಇವಳು ದೊಡ್ಡವಳಾಗ್ತಿದ್ದಳು, ಚಿಕ್ಕ ಹುಡುಗಿ ಆಗ್ಬಿಟ್ಟವಳೆ. ಸುಮ್ಮನೆ ಮನೋಜ್ ಸೇರ್ಕೊಂಡು ಸಣ್ಣ ಆಟ ಆಡ್ತಿದ್ದಾರೆ. ಇಲ್ಲ ಗೈಸ್, ಏನ್ ಗೊತ್ತಾ, ನಾನ್ ಮಾತಾಡೋದ್ರೇ ಮಾತಾಡ್ತಿದ್ದೀನಿ. ಇವ್ರು ಹಂಗ ಅನ್ಕೊಂತವ್ರು. ಅವ್ರ ಪಾಡಿಗೆ ಅವರೇ ಆಲೋಚನೆ ಮಾಡ್ತವ್ರು. ಚಿಕ್ಕ ಹುಡುಗಿ ತಾನು ದೊಡ್ಡ ಹುಡುಗಿ ಅಂತ. ನೀವೇ ಹೇಳಿ. ಸೀಮಾ ಕೆಳಗೆ ಬರೋಕ್ಕೆ ಚಳಿ ಅಂತಿದ್ಲಿ. ಈಗ ನೋಡಿ ಹೆಂಗ್ ಬಂದವಳೆ. ಸೂಪರ್ ಬೆಂಕಿ ಸಖತ್ ಅವಳಿ ಜವಳಿ. ಸೌಂಡ್ ಕೊಡ್ತಾನೆ ಕಣೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆದರೆ ಸ್ವಲ್ಪ ಬ್ಲಾಕ್ ಆಗೋದ್ರಲ್ಲಿ ನೀನು ಸ್ವಲ್ಪ ಹಿಡಿದೆ ಅಷ್ಟೇ. ಬ್ಲಾಕ್ ಇದ್ದೀನಿ ಅಂತ. ಇದ್ರಲ್ಲೂ ಕಲರ್ ಕಾಂಬಿನೇಷನ್ ಬೇಕಾ? ಫ್ರಂಟ್ ಕ್ಯಾಮ್ರಾ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ಅದು? ಹೇ ಸೈಲೆನ್ಸ್. ಗೈಸ್, ನನ್ನ ಕ್ಯಾಮ್ರಾದಲ್ಲಿ ನಾನೇ ಯಾಕೋ ಬ್ಲಾಕ್ ಕಾಣಿಸ್ತಿದ್ದೀನಲ್ಲ ಗೈಸ್. ನನ್ನ ಸ್ಲಿಪ್ಪರ್ ಕೊಡ್ರಿ ಅಂತ ಆಗ್ಲೇ ಹೇಳಿದೆ ಗೈಸ್. ಅಂದರೆ ಏನು ಗೊತ್ತಾ, ನೇಚರಲ್ಲಿ ನಡಿಬೇಕಾದ್ರೆ ಬರೆಗಾಲ ಅನುಭವ ಮಾಡ್ಬೇಕಂತೆ. ನಾವು ಟ್ರಿಪ್ಪಿಗೆ ಒಬ್ಬನೇ ಬಂದಿಲ್ಲ. ಇದೆಲ್ಲ ಬೇಡ.
ಗೈಸ್ ನಾನು ಒಬ್ಬನೇ ಬಂದಿಲ್ಲ ಟ್ರಿಪ್ಪಿಗೆ. ಕೋಳಿ, ಬೆಕ್ಕು, ನಾಯಿ ಎಲ್ಲ ಕರ್ಕೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಒಂದು ಕೋಳಿ ಕೂಗುತ್ತೆ. ಕೂಗಪ್ಪ. ನನ್ನ ಹೆಸರು ತೇಜು. ಯಾರಾಯ್ತು ತೇಜು? ಗಾಯ್ಸ್ ಅವಳ ಹೆಸರೇ ಗೊತ್ತಿಲ್ಲ, ಟ್ರಾವೆಲ್ ಮಾಡೋಣ ನೋಡಿ ಗೈಸ್. ಈ ತರನ ಜನ ಹೇಳ್ತಾರೆ. ಇದಕ್ಕೆ ದೂಗಿ ತಳ್ಳಿ ಸಾಯಿಸ್ಬಿಡ್ತೀನಿ. ಬೇಡ, ಬೆಳಿಗ್ಗೆ ಸೈಕ್ ಮಾಡೋದು. ECG ಇವ್ರಿನ್ನ ಪಾಟ್ಲ ಬೆಟ್ಟ ಹತ್ತದಲ್ಲ ಇಷ್ಟು ಶೂಟ್ ಮಾಡ್ತಾವ್ರು ನೋಡಿ. ಇನ್ನು ಹತ್ತಿದ ಮೇಲೆ ಹೆಂಗೆ ನೋಡಿ, ನಾವೆಲ್ಲ ಸ್ಲಿಪ್ಪರ್ ಇಲ್ಲ, ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡಿದೀವಿ ಗಾಯ್ಸ್ ನಾವು. ಸುಳ್ಳು ಹೇಳ್ತಾವನೆ. ನಮ್ಮ ಹುಡುಗಂಗೆ ಒಳ್ಳೇದಾಗ್ಲಿ ಅಂತ, ನಾನು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ ಅಂತ ನಾನು ಮಚಾ ಅಲ್ಲಿ ಮಾಡೋಣ ನೋಡ್ರಿ. ಇವಾಗ 2 ಕಿಲೋಮೀಟರ್ ಹತ್ತುತ್ತವ್ರೆ. ಇಲ್ಲಿ ನೋಡಿಲಿ, ನೋಡಿ ಹೊಸ ಯೂಟ್ಯೂಬರ್ ಅರುಣ. ಒಂದು ಮಾವುತನ ಕತೆ ಅದು. ನಮ್ಮ KR ಯಾಲೆ ಹತ್ಬಿಡೋನೆ. ಅಪ್ಪು ನೋಡಿ ಅಲ್ಲ ಅವ್ನಿಗೆ ಯಾಲೆ ಬರ್ರೋ ಮನೆ ಕುತ್ಕೊಂಡು ಏನ್ರ ಮಾಡ್ತೀರಾ ಅಂತವನೆ. ಯಾರು ವಾಪಸ್ ಹೋಗ್ತಾರೆ? ಯಾಕ ವಾಪಸ್ ಹೋಗ್ಬೇಡ್ರಿ, ಬನ್ನಿ ಗಾಯ್ಸ್ ಸೈಕಾಗೈತೆ ಅನ್ಕೊಳ್ಳಿ ವ್ಯೂ. ನಿಜವಾಗ್ಲೂ ಅಪ್ಪು ಬ್ಯಾಗ್ ನೋಡಿ ಹೆಂಗ್ ಸಖತ್ತ ಕಾಣ್ತಾನೆ ನೋಡಿ. ಅಂಡ್ ನಾನು ಕೂಡ ಅಷ್ಟೇ ಸಖತ್ತ ಕಾಣ್ತೀನಿ. ಏನ್ ಸುಂದರ ಬಿಟ್ಬಿಟ್ಟ ಬಡ್ಡಿ ಮಗನೆ. ಅಯ್ಯೋ ಇದೆಲ್ಲ ಸಖತ್ತಾಗಿದೆ ಮಾತ್ರ ಫೀಲ್. ಏನ್ ಫುಲ್ ಸುತ್ತ ಫಾಗು ನೋಡಿ, ಸುತ್ತಾಗ ನೋಡಿದ್ರು ಬರೀ ಫಾಗೇ ಇದೆ. ವೆರಿ ಕ್ರೇಜಿ. ಇದು ನಮ್ಮ ಗ್ಯಾಂಗು, ವೆರಿ ನೈಸ್ ಗ್ಯಾಂಗ್, ಸಖತ್ತಾಗಿದೆ. ಹುಡುಗರನ್ನ ಹಿಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಹುಡುಗಿರಿಗೆ ಟ್ರೆಕ್ಕಿಂಗ್ ಮಾಡೋ ಇಂಟ್ರೆಸ್ಟ್ ಇರಬೇಕು. ಇವರಿಗೆ ಜಾಸ್ತಿ ಟ್ರೆಕ್ಕಿಂಗ್ ಮಾಡೋದಕ್ಕಿಂತ ಫೋಟೋ ಇಂಟ್ರೆಸ್ಟ್ ಜಾಸ್ತಿ ಇದೆ. ಫೀಲೇ ಇಲ್ಲ ಇವ್ರಿಗೆ, ಸುಮ್ಮನೆ ಸಾಕಾಗಿದೆ. ಒಳ್ಳೆ ವ್ಯೂ ಪಾಯಿಂಟ್ ನೋಡಿ. ಈ ತರ ಹೆಂಗ್ ಹೋಗ್ಬೇಕು, ಈ ತರ ಕೈ ಹಿಡ್ಕೊಂಡು ನಾವು ಮಾತಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ತಾರೆ. ಒಂದೊಂದು ಟೀಮ್ ಹೋಗ್ತಾರೆ. ಗಾಯ್ಸ್ ಫೈನಲಿ ರೀಚ್ ಆಗಿದೀವಿ. ಇದು ಪಾಟ್ಲಾ ಬೆಟ್ಟ ಪೀಕಲ್ಲಿ ಇದೀವಿ. ಇದು ನಮ್ಮ ಟೀಮು. ಸಾಕಾಗಿದೆ, ಕ್ರೇಜಿ. ಫುಲ್ ಫಾಗಲ್ಲ ಇದೀವಿ. ಫುಲ್ ಫಾಗ್. 7:30 ಮಾರ್ನಿಂಗ್ 7:30. ಏನ್ ಕ್ರೇಜಿ ಆಗಿದೆ ಗೊತ್ತಾ? ಯಾರು ಕಾಣಿಸ್ತಾ ಇಲ್ಲ, ಸಾಕಾಗಿದೆ ಮಾತ್ರ ನೋಡಿ. 7:30 ಆಗಿದೆ. ಇದು ನಮ್ಮ ಟೀಮು ನೋಡಿ. ಒಂದು ದೊಡ್ಡ ಚೆನ್ನಾಗಿದೆ ಮಾತ್ರ. ಒಂದೊಂದು ಒಳ್ಳೆ ಫೀಲ್ನ ಎಂಜಾಯ್ ಮಾಡ್ಬೋದು. ಅಂದ್ರೆ ಲೈಫಲ್ಲಿ ಏನಿಲ್ಲ, ದುಡಿಬೇಕು, ಖರ್ಚು ಮಾಡಬೇಕು, ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತಾ ಇರ್ಬೇಕಷ್ಟೇ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕು. ನೋಡ್ಕೊಬಿಡಿ, ಇದು ಪಕ್ಕ ಇದೆ. ಪ್ರಿಪರೇಷನ್ ಎಲ್ಲ ಕ್ಯೂ ನಿಲ್ಸಿದೀವಿ. ಅದ್ಯಾವ್ದು ಬುಡ್ಬುಡ್ಗೆ ಸ್ಟೆಪ್ ಅಂತೆ ನೋಡಿ. ಹಿಂಗೆ ಹಾಕ್ಬೇಕು, ಹಿಂಗೆ ಬಂಡೆ ತೋರ್ಸು. ಹೆಂಗ್ ಬಂಡೆ ತೋರ್ಸು ನೋಡಿ. ತೋರ್ಸಂತೆ ಅವಳು ಒಬ್ಬಳು ಸಪರೇಟ್ ಆಗಿ ತಡಿಲ್ಲ. ನೋಡುವಂತ್ರಿ ಹೆಂಗ್ ಮಾಡ್ತಾಳೆ ಅಂತ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರುತ್ತೆ. ಇವಳಿಗೆ ಜಿಗಣೆ ಕಡೆ ಹೆಂಗ್ ಹೇಳ್ತಾಳೆ. ಏನು ಆಗಲ್ಲ, ಅದು ಕಡಿಯೋದು ಗೊತ್ತಾಗಲ್ಲ, ಅದು ಕಡ್ದಿದ್ದೆ ಗೊತ್ತಾಗಲ್ಲ, ಬ್ಲಡ್ ಬಂದಿದ್ದು ಗೊತ್ತಾಗಲ್ಲ. ಏನು ಕುರಿತು ಉರಿಯಲ್ಲ ಸುಮ್ಮನೆ. ಅದು ಜಸ್ಟ್ ಸುಮ್ಮನೆ ಏನಾಗಲ್ಲ, ಅದು ಏನೋ ಅಲ್ಲ, ಅಷ್ಟೇ ಕಿತ್ತೋದ್ಮೇಲೆ ಮುಗಿತು ಅಷ್ಟೇ. ಒನ್ ಟೈಮ್ ಅದು ಏನು ಸ್ಲಿಪ್ಪರಲ್ಲಿ ಹತ್ಕೊಂಡ್ಬಿಟ್ಟಿದೆ ಅಷ್ಟೇ.
ಯಾರು ಎಲ್ಲ ಈಗ ನೋಡ್ಕೊಂತಾರೆ ನೋಡಿ ಗೈಸ್. ನಮ್ಗೇನೇನು ಆಗಿಲ್ಲ. ಅವನಿಗಂತ ಕಗಡೈತಲ್ಲ ಅಲ್ಲಿ ನೋಡಿ ರೆಡ್ ಆಯ್ತು. ಯಾರು ನಮ್ಗೆ ಯಾರು ಅಪ್ಪು ಒಂದು ಹತ್ಕೊಂಡಿತ್ತು ಅಷ್ಟೇ. ನೀವು ಇಂಥವ್ ಕೆಲ ಎದ್ಕೊಂಡಂಗೆ ಏನೋ ಆತರ ಅಂತ ಓಡ್ಬಂದೆ ನಾನು. ಏನೋ ಆಯ್ತಲ್ಲಪ್ಪ ಅಂತ ಜೀಗಣೆ ಅಷ್ಟೇ. ಅದೆಲ್ಲ ಏನಾಗಲ್ಲ. ಈ ಮಲೆನಾಡು ಪ್ರದೇಶದಲ್ಲಿ ಇವೆಲ್ಲ ಮಾಮೂಲಿ, ಇವು ಕ್ಯಾಶುವಲ್. ಅವಕ್ಕೆ ಯಾರು ನಾವು ಬ್ಲಡ್ ಬಂದ್ರೆ ಕುಡ್ಕೊಂಡ್ಬಿಡ್ತವೆ. ಟಿಫನಿಗೆ ಇಳಿದಿದ್ದೀವಿ. ಏನ್ ಟಿಫನ್ ಮಾಡ್ಕೊಂಡು ಇಂದ ಜೂ ಅಂತ ಹೋಗ್ಬಿಡಂದ್ವಿ. ಏನ್ ಟಿಫನ್ ಅಂತ? ಟಿಫನ್ನು ನಾವು ದೋಸೆ, ಲೈಕ್ ಇಡ್ಲಿ, ಚಿತ್ರಾನ್ನ ಈ ಥರ ಎಲ್ಲ ತಿನ್ಕೊಂಡು ಹೋಗೋಣ ಅಂತ. ಏನಂತೀರ? ಬುಗ್ ನೋಡಿ ಕೊಡೋಕೆ ಬೆಳಗಂತಾರೆ. ಈಗ ನಾವು ಯಾವ ಕಡೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಹೋಟೆಲ್ ಸೂರ್ಯೋದಯ ಅಲ್ಲಿ ಕೇಳಿದ್ದು. ಸೂರ್ಯೋದಯ ಹಿಂಗೆ ಕೇಳಿದ್ವಿ ನಾವು. ಹಾಂ ಈಗ ನೋಡಿ ಬಂಡೆನ ಪರಿಚಯ ಮಾಡಿಸ್ತೀನಿ. ಬಂಡೆ ಒಂದೇ ಒಂದು ಚಿಕ್ಕ ಏನದು ಜಿಗಣೆ ಕಡಿದು ಹೇಳ್ತಾ ಇಲ್ಲ. ವಿಡಿಯೋ ಈಗಲೇ ಹಿಂಗೆ ನಾವು 4-5 ಕಡಿಲಪ್ಪ ದೇವ್ರಿ. ಹಿಂಗ್ ಮಾಡ್ತೀಯ ಸುದಿ? ಹಿಂಗೆಲ್ಲ ಮಾಡ್ಬಾರ್ದು ಸುದಿ. ನನ್ನ ಫ್ರೆಂಡ್ ಅಂತ ಹೇಳ್ತಾ ಇದೀನಿ. ನನಗೆ ಇದು ನಿನಗೆ ನ್ಯಾಯನ ದಚ್ಚು ಹೇಳು. ಚಂದು ಒಂದು 4 ಕಡಿಲಪ್ಪ ದೇವ್ರೆ. ಬನ್ನಿ 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 ಬನ್ನಿ, ಅದೆಲ್ಲ ಇರಲಿ. ಗಾಯ್ಸ್ ನಾವೀಗ ಸೆಕೆಂಡ್ ಪ್ಲೇಸಿಗೆ ಬಂದಿರೋದು ಬಿಸ್ಲಘಾಟ್ಗೆ. ಟೈಮು ತುಂಬ ಆಗಿದೆ. ನೋಡಿ ಇಲ್ಲಿ ಸೋಸಿ ಫುಲ್ಲು ಹೊಸ ಬಟ್ಟೆ ಹಾಕಿ ಮಿನಿಸ್ತಾಳೆ. ಹೊಸ ಎಷ್ಟೇ ಇಲ್ವ ಗೊತ್ತು. ಗಾಯ್ಸ್ ನೋಡಿ ಇವಳು ಡವ್ ಮಾಡ್ತಾಳೆ. ನೋಡಿ ಏನು ಬೇಕಾ ನೋಡಿ ಯಾವ ಥರ ಎಲ್ಲ ಗಿಡಗಳು ಬಂದಿದೆ ಬಿಸ್ಲಘಾಟಲ್ಲಿ. ಗಾಯ್ಸ್ ನಾನು ಆ್ಯಕ್ಚುಲಿ ಇದನ್ನ ತುಂಬ ಹುಡುಕ್ತಿದ್ದೆ. ನನ್ನ ಪಾಲಿನ ಸಿಕ್ತಿದ್ದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವುದು? ಅದೇ ಮಲಯಾಳಿ ವಾಟರ್ ಫಾಲ್ಸ್. ಗೈಸ್ ಹುಡುಗಾಟ ಆಡೋಂಥ ಮಾತಲ್ಲ ಇಲ್ಲಿ. ಏಯ್ ಇವನು ಇಲ್ಲೂ ದಾವ್ತಾರ ಗೈಸ್. ಈ ಹಾಸನ ಹುಡುಗರ್ದೆ ಎಷ್ಟು ಅನ್ಸುತ್ತೆ. ಮರಕೋತಿ ಆಡ್ತಾರೆ ಇವ್ ನೋಡಿ ಗೈಸ್. ಇವ್ನ ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸ್. ಯಾವ್ದು ವಾಟರ್ ಫಾಲ್ಸ್? ಮಲ್ಲಳ್ಳಿ ವಾಟರ್ ಫಾಲ್ಸ್ ಅನ್ಸುತ್ತೆ ಅದು. ಮಚ್ಚ ಬಿಡು ಲಾಗಲ್ಲಿ ಮುಗಿಸ್ತೀಯ ನೋಡಲ್ಲಿ. ಅಪ್ಪನ ಅಲ್ಲಿ ಹತ್ಕೋಬೇಡ ಅಂತ ಎಷ್ಟು ಜನ ಹೇಳ್ತಾವ್ರೆ ಗೈಸ್. ಏನ್ ಗೊತ್ತಾ ಗೈಸ್, ನನ್ನ ಮಗ ಸಕ್ಕದೈತೆ ವ್ಯೂ ಪಾಯಿಂಟ್ ಅಲ್ಲಿ. ನೋಡಿ ಗೈಸ್ ಹೆಂಗ್ ಹೋಗ್ತಾ ಇದೆ ಸಮುದ್ರ. ಅಲ್ಲೆಲ್ಲ ನೋಡಿ ಹೆಂಗೆ ಹೆಂಗೆ ಇನ್ನೂ ಹೋಗ್ತಾ ಇದೆ. ಆಸೆ ಬೇಜಾನಿದೆ, ಟೈಮು ಸಾಕಷ್ಟಿದೆ, ದೊಡ್ಡವರ ಬ್ಲೆಸ್ಸಿಂಗ್ ಐತಪ್ಪ ಕೇರಿಂಗು ಸ್ನೇಹಿತರಿಂದ ಲೈಫ್. ಸೊ ಗೈಸ್ ನಾವು ಈಗ ನಮ್ಮ ಥರ್ಡ್ ಸ್ಪಾಟ್ ಅಂದರೆ ಮೂಕನ ಮನೆ ಅಬ್ಬೆ ಫಾಲ್ಸ್. ನಾವು ಮೂಕನ ಮನೆ ಅಂತ ಏನಕ್ಕೆ ಇಟ್ಟಿರ್ಬೋದು ಅಂದರೆ ಇಲ್ಲಿ ಇರೋದಲ್ಲ ಮೂಕರು ಅಂತನಾ ಏನಾದರೂ ಏನು ಮೂಕರಾಗಿರ್ಬೋದು ಅವರು, ಅಥವಾ ನಾವೇನು ಮೂಕರಾಗ್ತೀವಿ ಅದು ನೋಡ್ಬಿಟ್ಟು ಗೊತ್ತಿಲ್ಲ. ಬನ್ನಿ ಹೋಗೋಣ ಮೂಕನ ಮನೆ. ಸೊ ಗೈಸ್ ನೋಡಿ ಇಲ್ಲಿ ಯಾರೇ ಇವರು ತಗೊಂಡಿದ್ದಾರೆ. ಈ ಜೀಪಲ್ಲೆಲ್ಲ ಬರ್ತಾವ್ರೆ. ಅರೆ ಮೋನೆ ಯಾರೇ ನಿಪ್ಪಾಡ್ ತಿಂತಾರೆ ಗೈಸ್ ಇಲ್ಲಿ ನನ್ ಬಿಟ್ಟು. ನೋಡಿ ಮಚ್ಚ ಯಾರು ಏನಂತ ಮಾತಾಡ್ತೀರಿ? ಈಗೇನು ಬೆಂಗಳೂರಿಗೆ ವಾಪಸ್ ಹೋಗ್ರಿ ಅಂತ ಹೇಳ್ತಾನ. ಬೆಂಗಳೂರು ವಾಪಸ್ ಹೋಗಿ ನೋಡಿಲಿ ಅಲ್ಲ ಬಿದ್ರು ಆತ್ಕಂಡ್ರು ಅಯ್ಯಯ್ಯ ಅಪ್ಪ ನೋಡ್ರಿ ಆತ್ಕಂಡ್ರು. ನೋಡಿ ಗಾಯ್ಸ್ ಈ ಥರ ಸಾಧನೆ ಮಾಡೋಕೆ ಯಾರ ಕೈಲಿಂದ ಸಾಧ್ಯ ಇಲ್ಲ. ಯಾಕೆಂದರೆ ಯಾವಾಗ ಲೇಟಾಗಿ ಬರ್ತಿದ್ದವ್ರು ಇವತ್ತು ಇಳಿಜಾರ ಐತೆ ಅಂತ ಮುಂದೆ ಹೋಗ್ತವ್ರೆ. ಇದೇ ಕೆಲಸನ ಇವರು ಹತ್ಬೇಕಾದ್ರು ಮಾಡಬೇಕು. ಅವಾಗ ನಾನು ಇವ್ರಿಗೆ ಈಗ ಈಗ ನಾನೊಂದು ಚಾಲೆಂಜ್ ಕೊಡ್ತೀನಿ. ಏನು ಗೊತ್ತಾ, ಈಗ ಇಬ್ಬರು ಮುಂದೆ ಹೋಗೋದ್ರಲ್ಲ, ಹಿಂಗೆ ರಿಟರ್ನ್ ಬಂದರೆ ಇಬ್ಬರಿಗೂ ಮಧ್ಯಾಹ್ನ ಊಟ ನಾನು ಕೊಡಿಸ್ತೀನಿ. ಫಸ್ಟ್ ನೀವೇ ಇರಬೇಕು. ಫಸ್ಟ್ ಯಾರು ಫಸ್ಟ್ ಬರ್ತಾರೆ ನೋಡ್ತೀನಿ.
ಈ ಅಪ್ ಗೊತ್ತೀರಿ ಓಯ್ ಈ ಅಪ್ ಗೊತ್ತೀರಿ 100 ರೂಪಾಯಿ ಯಾರಿಗೆ ಉಂಟು ಯಾರಿಗಿಲ್ಲ ರಮ್ಮಿ ಮುಟ್ ಬರಬೇಕು ರಮ್ಮಿ ಮುಟ್ ಬನ್ನಿ ಮಧ್ಯಾಹ್ನ ಊಟ ನಂದು ವಾಟ್ ಆರ್ ಟಾಕಿಂಗ್ so much nature is there ಚಂದು how is the nature super what most place you like today ಅಂದ್ರೆ ನನಗೆ ತುಂಬಾ ನೇಚರ್ ಇರೋದು ತುಂಬಾ ಇಷ್ಟ ಆಗುತ್ತೆ ನನಗೆ ಗ್ರೀನರಿ ಅಂದ್ರೆ ತುಂಬಾ ಇಷ್ಟ ಬ್ಯೂಟಿಫುಲ್ is nature is ಮೂಕನಮನೆ ಫಾಲ್ಸ್ fantastic mind blowing excellently mind blowing okay ಪ್ರಕೃತಿ ಸೌಂದರ್ಯ ಸೇವಿಬೇಕು ಕನ್ನಡದಲ್ಲಿ ಮಾತಾಡಿ ಈಗ ಸರಿ ಆಯ್ತು ಈಗ ಹೊಸ ಚಾಲೆಂಜ್ ಗಾಯ್ಸ್ ಏನ್ ಗೊತ್ತಾ ಒಂದೇ ಒಂದು ಇಂಗ್ಲಿಷ್ ಬಳಸಂಗಿಲ್ಲ ನಾವಿಲ್ಲ ಆಕ್ಚುಲಿ ನಮ್ಗೆ ಇಂಗ್ಲಿಷೇ ಬರಲ್ಲ ನಾವು ಮಾತಾಡೋ ತಪ್ಪು ನಮ್ಮನ್ನ ಕ್ಷಮಿಸ್ಬಿಡಿ ಆಕ್ಚುಲಿ ಅನ್ನೋದು ಇಂಗ್ಲಿಷ್ ಓಕೆ ಅನ್ನೋದು ಇಂಗ್ಲಿಷು ಸರಿಯಾಗಿ ಮಾತಾಡಿ ತಡಿ ಹೇಳು ಈಗ ಯಾವ ಪ್ಲೇಸ್ ಯಾವ ಜಾಗಕ್ಕೆ ಬಂದಿರೋ ನಾವೀಗ ಮೂಕ ಬೆಟ್ಟಗಳ ಇಲ್ಲ ಇಲ್ಲಿ ಫಾಲ್ಸ್ ಅನ್ನೋ ಹಾಗಿಲ್ಲ ಅದು ಆಂಗ್ಲ ಭಾಷೆ ಜಲಪಾತವನ್ನು ವೀಕ್ಷಿಸಲು ನಾವು ಹೋಗುತ್ತಿದ್ದೇವೆ ಜಲಪಾತ ಅಂದ್ರೆ ನೀರಿನ ಸೌಂಡ್ ಬರಲ್ವಾ ಸೌಂಡ್ ಒಂದು ಆಂಗ್ಲ ಭಾಷೆ ಬರುತ್ತೆ ಮೂಕ ಅಂತಂದ್ರೆ ಮೂಕಣ್ಣ ಅಂತ ಒಬ್ಬ ಇದ್ದ ಇಲ್ಲಿ ಆ ಮೂಕಣ್ಣ ಏನ್ ಮಾಡ್ತಿದ್ದ ಅಂದ್ರೆ ಬೇಜಾರಾದಾಗೆಲ್ಲ ಅಯ್ಯೋ ಪಾಣಿ ಮಾಡಿ ಇಲ್ಲಿ ನಮ್ಮ ಮೂಕಣ್ಣ ನಾನು ಒಂಥರ ಆತ್ಮೀಯರು ನಾನು ನಮ್ಮ ಮೂಕಣ್ಣ ನಮ್ಮ ಅಪ್ಪಣ್ಣ ಎಲ್ಲ ನಮ್ಮ ತಮ್ಮ ಅವನು ಮೂಕಣ್ಣ ಅವನು ಮೂಕಣ್ಣ ನನ್ನ ತಾತಣ್ಣ ಅವನ ಅಪ್ಪಣ್ಣ ಇವನು ಪಾಪಣ್ಣ ಇವನು ಅವ್ರ ಜೊತೆಗೆ ಇವರು ಅಮ್ಮ ಎಲ್ಲರಿಗೂ ದೊಡ್ಡಮ್ಮ ಈಸಿಜಿ ಅವ್ರಿಗೆ ಯಾರು ಇಲ್ಲಿ ಗೊತ್ತಿಲ್ಲ ಈಸಿಜಿ ಅವರು ರಜ್ಜಿನೇ ಇರಬೇಕು ನನಗೇನು ಖಂಡಿತವಾಗಿಯೂ ನಮಗೆ ಯಾರು ಸಿಗದ ಕಾರಣ ಅಲ್ಲ ಈ ಕಪ್ಪು ಕನ್ನಡಕೊಂಡು ನಾನು ಹಾಕಿ ಕುರುಡನಂತೆ ಕಾಣುತ್ತಿಲ್ಲ ತಾನೇ ನೋಡಿ ನೀರು ರಭಸವಾಗಿ ಹರಿತಿದೆ ನೀರಿಗೆ ಇಳಿಬೇಡಿ ಅಂತ ಹೇಳಿದ್ರು ಆದ್ರೆ ಆಮೇಲೆ ಬಂದು ಅವ್ರಂಗೆ 30 ರೂಪಾಯಿ ಕೊಡ್ರಿ ಅಂತಂದ್ರು ಡೈ ಎಲ್ಲ ಹಾಕೋಲ್ಲ ಗೈಸ್ ಸುಮ್ಮನೆ ಹಂಗೆ ಹೇಳ್ಕೊಂಬರ್ತೀವಿ ಈ ಕಡೆ ಹೋಗೋದು ಯಾವ ಕಡೆ ಹೋಗೋದು ಇಲ್ಲ ಗಾಯ್ಸ್ ಈ ಕಡೆ ಯಾರು ಬಂದಿಲ್ಲ ಅದು ಲಾಸ್ಟ್ ಟೈಮ್ ಅದು ಅಬ್ಬೆ ಫಾಲ್ಸ್ ಇದು ಮೂಕನ ಅಬ್ಬೆ ಫಾಲ್ಸ್ ಅದು ಅದು ಬರೋದು ಕೂರ್ಗಲ್ ಬಂದಿದ್ದು ನಾವು ದೇವರಣೆಗೂ ಬಂದಿಲ್ಲ ಇಲ್ಲ ಆಗೋಗಿದ್ದು ಅಬ್ಬೆ ಫಾಲ್ಸ್ ಮೂಕನ ಅಬ್ಬೆ ಫಾಲ್ಸ್ ಜಿಗಣೆ ಎಲ್ಲ ಮಾಡಲ್ಲ ನೋಡ್ರಿ ಬರ್ತೀವಿ ಗೈಸ್ ನಾವು ಬರ್ತೀವಿ ಹೋಗ್ರಿ ಶುಗರ್ ಮಾತ್ರ ನುಂಗ್ಬೇಕು ಪರ್ಸನಲಿ ವೆದರ್ ತಣ್ಣಗಿರೋದಕ್ಕೆ ವೆದರ್ ಅಂತಂದ್ರೆ ಆಕ್ಚುಲಿ ಮೂಕನ ಅಬ್ಬೆ ಫಾಲ್ಸ್ ಅಂತ ಬಂದ್ವಿ ಇದು ಫಾಲ್ಸ್ ಅಲ್ಲ ಅಂತ ಇದು ಇನ್ನೊಂದು ಫಾಲ್ಸ್ಗೆ ಬೇರೆ ರೋಡಲ್ಲಿ ಹೋಗ್ಬೇಕಂತೆ ಈಗ ಸೊ ಅಲ್ಲಿಗೆ ಹೋಗೋಣ ಬನ್ನಿ ಎಲ್ಲ ಬನ್ನಿ ಎಲ್ಲರೂ ಬನ್ನಿ ಪ್ರಸಾದ ಕೊಡ್ತೀನಿ ಬನ್ನಿ ಏನು ಹೆಸರು ಅಡ್ರೆಸ್ ಹೆಸರು ಹೇಳಿ ರಮ್ಯಾ ಸೀಮಾ ಎಗ್ ರೈಸ್ ಯಾವಾಗ ಕೊಡಿಸ್ರಿ ಹೇಳ್ರಿ ಸರಿ ಈಗ ಟ್ರಿಪ್ಪಿಗೆ ಕರೆದ್ರು ಮನೆಗಿರೋಂಥ ಮಕ್ಳಿಗೆಲ್ಲ ಏನು ಹೇಳ್ತೀವಿ ಮಚ್ಚ ಏನ್ ಹೇಳಕ್ಕಾಗುತ್ತೆ ಅಂದ್ರೆ ಟ್ರಿಪ್ಪಿಗೆ ಕರೆದ್ರು ಬರಲ್ಲ ಅಂತ ಮನೆ ಹೇಳಕ್ಕೆ ಅವ್ರಿಗೆ ಬೇವರ್ಸಿ ನನ್ನ ಮಕ್ಕಳು ದೊಡ್ಡ ಹಲ್ಕ ನನ್ನ ಮಕ್ಕಳು ಅಂತ ಹೇಳ್ತೀನಿ ಯಾಕಂದ್ರೆ ಈ ತರ ಸ್ವರ್ಗ ಈ ತರ ವ್ಯೂ ಪಾಯಿಂಟ್ ಎಲ್ಲೂ ಲೈಫಲ್ಲಿ ಸಿಗಲ್ಲ ಅದು ಈ ಫ್ರೆಂಡ್ ಜೊತೆ ಬರ್ತೀವಲ್ಲ ಅದೊಂದು ಒಳ್ಳೆ ನೆಕ್ಸ್ಟ್ ಫೀಲ್ ಇರುತ್ತೆ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನೆಲ್ಲ ಮಿಸ್ ಮಾಡ್ಕೊಂಡವನು ದೊಡ್ಡ ಲೋಫರ್ ಅವನು ಹೋಗ್ಲೇಶ ಅಂತ ಹೇಳ್ತೀನಿ ಇಷ್ಟೇ ಕೇರ್ ಏನು ಅನಿಸ್ತಪ್ಪ ನಿಮ್ ಜೊತೆ ಬಂದಿಲ್ಲ ಅಲ್ಲ ಓಕೆ ನಮ್ಮ ಟ್ರಿಪ್ ಆರ್ಗನೈಸ್ ಬಗ್ಗೆ ಏನು ಅನಿಸ್ತು ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ಲೇಸ್ಗಳನ್ನ ಇವಾಗ ಕರೆಕ್ಟಾಗಿ ತೋರಿಸಿರೋದಾಗಿರ್ಬೋದು ಎಲ್ಲ ಪರ್ಫೆಕ್ಟ್ ಅನಿಸ್ತಾ ಎಲ್ಲ ಪರ್ಫೆಕ್ಟು ಚೆನ್ನಾಗಿ ನಡೀತಾ ಇದೆ ಇದೇ ಥರ
ನೆಕ್ಸ್ಟ್ ಟ್ರಿಪ್ಪಿಗೆ ಪ್ಲಾನ್ ಆಗ್ರಿ ಅಂತ ನಾನು ಕಳೆಯಿಂದ ಅಯ್ಯಪ್ಪ ಇನ್ನು ಇದೇ ಮುಗಿದ ಇನ್ನೊಂದು ಟ್ರಿಪ್ ಹೇಳ್ದ. ಇದು ಫಾಲ್ಸ್, ಮುಖನಮನೆ ಫಾಲ್ಸ್. ಈಗ ಇಲ್ಲಿ ನಮ್ಮ KR ಸ್ವಲ್ಪ ಸ್ನಾನ ಮಾಡೋಣ ಅಂತ ಇದ್ದಾನೆ. ನನಗೆ ಯಾಕೋ ನಿದ್ದೆ ಇಲ್ಲದೆ ಸ್ವಲ್ಪ ತಲೆ ತಿರುಗಂಗೆ ಅನಿಸ್ತಾ ಇದೆ ಫೀಲು. ಅದಕ್ಕೆ ನಾನು ಬೇಡ ಅಂತ ಯೋಚನೆ ಮಾಡ್ತೀನಿ, ಬೇಡ ಅಂತ. ನೋಡೋಣ ಅವನ್ನ ಹಾಸನ ಹುಡುಗನ. ಇವಾಗ ನಾವು ಮೂಕನ ಫಾಲ್ಸ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಹತ್ರಕ್ಕೆ ಸ್ವರ್ಗಕ್ಕೆ ಎಡೆಗೇಣು. ಹುಷಾರಾಗಿ ಎಳಿಬೇಕು ಗೈಸ್, ಯಾಕೆಂದರೆ ನಾನು ತಿಂಡಿ ಮಾಡಿಲ್ಲ ಕರೆಕ್ಟಾಗಿ, ನಿದ್ದೆ ಆಗಿಲ್ಲ. ಆದರೂ ಒಂಚೂರು ರಿಸ್ಕ್ ತಗೊಂಡು ಮತ್ತು ಈ ಥರ ಪ್ಲೇಸಿಗೆ ಯಾವಾಗ ಬರೋಕ್ಕಾಗುತ್ತೋ, ಮುಂದೆ ಬರ್ತೀವೋ ಅಥವಾ ನಾವು ಬಂದಾಗ ಇದನ್ನ ಓಪನ್ ಮಾಡಿ ಬಿಡ್ತಾರೋ ಅಥವಾ ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಇವಾಗೆಲ್ಲ ಟೂರಿಸ್ಟ್ ಪ್ಲೇಸ್ಗಳು ಹಂಗೆ ಮಾಡ್ತಾರೆ. ಬರ್ತಾ ಏನು ಮಾಡ್ತಾರೆ ಅಂತಂದರೆ ಆ ರೂಲ್ಸ್ ಈ ರೂಲ್ಸ್ ಅಂತ ಮಾಡ್ತಾರೆ, ಆನ್ಲೈನ್ ಬುಕ್ಕಿಂಗ್ ಅಂತ ಮಾಡ್ತಾರೆ. ಕೆಲವೊಂದು ಸಲ ಓಪನೇ ಮಾಡಲ್ಲ, ಕ್ಲೋಸ್ ಮಾಡ್ತಾರೆ. ಇವಾಗ ಇನ್ನು ಓಪನ್ ಬಿಟ್ಟವ್ರೆ. ಸ್ವರ್ಗ ಅಂದರೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಸ್ವರ್ಗ ಬಾಸು ಅಂತಂದ್ರೆ ಅಲ್ಲಿಂದ ಬನಿತ್ತು. ಈ ಫಾಲ್ಸ್ ಕೆಳಗಿಲ್ ನೋಡ್ಬೇಕು, ಆಕ್ಚುಲಿ ಮೇಲೆ ನಿಂತ್ಕೊಂಡು ಏನಿಲ್ಲ, ಇಲ್ಲಿ ನೋಡ್ಬೇಕು. ಇಲ್ಲಿ ಶ್ರೀರಾಮಪುರದ ಹುಡುಗಿ ಎಲ್ಲ ಸಂದಿಗೊಂದಿ ಹುಡುಗಿ ಸುತ್ತಿ ನಿನ್ನ ಅಡ್ಡ ಹುಡ್ಕೊಂಡು ಮೂಕನಮನೆ ವಾಟರ್ ಫಾಲ್ಸ್ ಎಲ್ಲ ಆಟ ಆಡ್ಕೊಂಡೆ. ಏನಪ್ಪ ಸೀನು ಅಂತಂದರೆ ಮೂರು ಕಾಲ ಆಯ್ತು. ಈಗ ನಾವು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗ್ತಾಯಿದ್ವಿ. ಸೊ ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಯಿತು. ಯಾಕಂದರೆ ಬೆಳಿಗ್ಗೆ ತಿಂಡಿ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ. ನನಗೆ ಅಂತಲ್ಲಿ ಯಾರಿಗೂ ಆಗಿರಲಿಲ್ಲ. ಅವೆಲ್ಲ ಒಂದು ಕಡೆ ಹೋಟ್ಲ್ ಹತ್ರ ಹೋದ್ವಿ. ಚಿತ್ರಾನ್ನ ಮತ್ತು ನೀರು ದೋಸೆ ಅಷ್ಟು ಕಷ್ಟ ಆಯಿತು ಗಾಯ್ಸ್. ಇಲ್ಲವಾಗಲೂ ಚೆನ್ನಾಗಿರಲಿಲ್ಲ. ಎಲ್ಲಿ ಅಂತಂದ್ರೆ ನಾವು ತಿಂದಿದ್ದು ಬಿಸ್ಲೆಘಾಟ್ಗೆ ಹೋಗ್ತಾ ರೂಟಲ್ಲಿ, ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಹೋಟ್ಲಿತ್ತು, ತಿಂದ್ವಿ. ಚೆನ್ನಾಗಿರಲಿಲ್ಲ. ಓಕೆ ಬಿಡು, ಮಧ್ಯಾಹ್ನ ತಿಂದ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲಿಂದ ಬಂದ್ವಿ, ಮಾಡೋಣ ಅಂತಂಡೆ ಮಾಡೋಕ್ಕಾಗಿಲ್ಲ. ಸೊ ಈಗ ಯಾವುದೋ ಒಂದು ಕಡೆಯಲ್ಲಿ ನಿಲ್ಲಿಸಿದ್ದೀವಿ. ಅಲ್ಲಿ ಬಟ್ 10 ಮಿನಿಟ್ಸ್ ವೆಯ್ಟ್ ಮಾಡಿ ರೈಸ್ ಆಗಬೇಕು ಅಂತಂದರು. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಿದ್ವಿ. ನನಗಂತೂ ಹೊಟ್ಟೆ ಥರ ತಳಿಸ್ಕೊಂಡಾಗ ಆಗ್ತಾಯಿದೆ. ಎಲ್ರಿಗೂ ಅದೇ ಥರ ಫೀಲ್ ಆಗ್ತಿದೆ. ಸೊ ಊಟನ ಮಾಡಬೇಕು. ಎಲ್ಲರೂ ನಾವು ಜೊತೆಗೆ ಮಾಡಿದ್ರೆ ಇವರು ಸೈಡಿಗೆ ಬಂದು ಒಬ್ಬರೇ ಮಾಡ್ತಾರೆ ಗೈಸ್. ಏನು ಗೈಸ್ ಇಲ್ಲ ಗೈಸ್, ನಾನು ಅದನ್ನು ಹೇಳ್ಬಾರ್ದಾಗಿತ್ತು. ಏನಂದರೆ ಕಂಪ್ಲೀಟ್ ಲಾಗ್ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಎಲ್ಲ ಪಾಯಿಂಟ್ಸ್ನ ಆ್ಯಡ್ ಮಾಡೋಣ ಅಂತ. ಆ್ಯಕ್ಚುಲಿ ಇವಳು ಕಂಪ್ಲೀಟ್ ಲಾಗ್ನ ಇದರಲ್ಲಿ ಫೋನಲ್ಲಿ ಆ್ಯಡ್ ಮಾಡ್ತಾಳೆ. ನೋಡಿ ಲಕ್ಷ್ಮಿ ಒಂದು ಮಾಡ್ತಾಳೆ. ಸೊ ನಾನು ಇದರಲ್ಲಿ ಸ್ವಲ್ಪ ಇರಲಿ ಅಂತ ಮಾಡ್ತಾಯಿದ್ದೀನಿ. ಸರಿ ಆಯಿತು, ಊಟ ಮಾಡ್ತೀವಿ. ಇಲ್ಲೇ ಊಟ ಮುಗಿಸ್ಕೊಂಡು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಗೊತ್ತಿಲ್ಲ. ಅಲ್ಲಿಂದ ಡೈರೆಕ್ಟ್ ಚಿಕ್ಕಮಗಳೂರು ಹೋಗ್ತಾ ಇರೋದೆ. ಅದು ಡೇ 2 ಲಾಗ್ ಮಾಡ್ತೀನಿ. ಅದನ್ನ ಇವತ್ತಿಗೆ ಎಂಡ್ ಮಾಡ್ಬಿಟ್ಟು ಆಮೇಲೆ ಓಕೆನಾ. ಈಗ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ಆಲ್ರೆಡಿ ಎಷ್ಟು 3:30 ಆಗಿದೆ. ಈಗ ಊಟ ಮಾಡ್ತಿದ್ದೀವಿ. ಗೈಸ್ ನೋಡಿ, ಇಲ್ಲಿ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸಿಕ್ಕಾಬಟ್ಟೆ ಮಳೆ ಇದೆ. ಸ್ಲಿಪ್ಪರ್ ನೋಡ್ರೆ ಬೈತಾರೆ ಯಾರಾದರೂ ನಮ್ಮನ್ನ. ಇಲ್ಲಿ ನೋಡಿ ಇವ್ರು ಹೆಂಗಾಡ್ತಾರೆ. ತೆಗಿತೀನಿ ನೋಡಿ ಇವ್ರು ನಾಟಗಳು. ಫೈನಲಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಬಂದ್ವಿ. ಇದೊಂದು ಸೀನ್ ಆಗಿಬಿಟ್ಟಿತ್ತು. ಏನಪ್ಪ ಅಂದರೆ ನನ್ನ ಫೋನೇ ವರ್ಕ್ ಆಗ್ತಿಲ್ಲ ಗೈಸ್. ಸೊ ಹಾಗಾಗಿ ನಾನು ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ಏನು ಡೇ 1 ಮಾತ್ರ ಮಾಡೋಕ್ಕಾಯ್ತು. ಡೇ 2 ಇನ್ಕಂಪ್ಲೀಟ್ಲಿ ಏನೂ ಆಗಿಲ್ಲ. ಅಷ್ಟು ಮಜಾನ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ಈಗ ಒಂದು ಫೋನ್ ಆನಾಯಿತು, ಬಟ್ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಈಗ ಗೈಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಮೀನ್ ಏನಂದರೆ ಟ್ರಿಪ್ಪೆಲ್ಲ ಹೋದ್ವಿ. ಫಸ್ಟ್ ಡೇ ವ್ಲಾಗೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಸೆಕೆಂಡ್ ಡೇ ನೈಟ್ ನನ್ನ ಫೋನ್ ಇದ್ಕಿದ್ದಂಗೆ ಆಫ್ ಆಗಿಬಿಡ್ತು. ಅಂದರೆ ಏನೋ ಸ್ವಲ್ಪ ಬ್ಯಾಟ್ರಿ ಇಶ್ಯೂ ಆಯಿತು, ಏನೋ ಗೊತ್ತಿಲ್ಲ. ಒಟ್ಟಿನಾಗ ಆಫ್ ಆಯಿತು. ಆನ್ ಆಗ್ತಿತ್ತು, ಆಫ್ ಆಗ್ತಿತ್ತು. ಸೊ ನಾನು ಅದಕ್ಕೆ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಏನೋ ಪ್ರಾಬ್ಲಮ್ ಆಗಿದೆ ಬಿಡು ತೋರ್ಸೋಣ ಅಂತ.
ಅಲ್ಲಿಂದ ಟ್ರಿಪ್ ಮುಗಿಸ್ಕೊಂಬಂದ್ಮೇಲೆ ಫೋನ್ ಆನ್ ಆಯ್ತು ನಂದು. ಅವಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಲಾಗ್ ಎಲ್ಲ ಟ್ರಿಪ್ಪೇ ಮುಗಿದಿದೆ, ಲಾಗಿನಲ್ಲಿ ಮಾಡೋಣ ಅಂತ ಸುಮ್ಮನೆ ಅದೇ. ಸೊ ಈ ಥರ ಇಶ್ಯೂ ಆಯಿತು. 2ನೇ ದಿನದ ವ್ಲಾಗ್ ನಾನು ಮಾಡೋಕ್ಕಾಗಿಲ್ಲ. ಸೊ 2ನೇ ದಿನದ ವ್ಲಾಗ್ ನೀವು ನೋಡಲೇಬೇಕು ಅಂದರೆ ಕೌಸು ಎಲ್ಲ ಕವರ್ ಮಾಡಿದಾಳೆ, ಫಸ್ಟ್ ಡೇ, ಸೆಕೆಂಡ್ ಡೇ. ಸೊ ಆ ಒಂದು ಕೌಸು ವ್ಲಾಗ್ನ ಡಿಸ್ಕ್ರಿಪ್ಷನ್ನ ನಾನು ಕೆಳಗಡೆ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ನ. ಸೊ ಅದ್ರ ಮುಖಾಂತರ ನೀವು ಹೋಗಿ ಅವಳ ವ್ಲಾಗ್ನ ಚೆಕ್ಔಟ್ ಮಾಡ್ಬೋದು. ಸೆಕೆಂಡ್ ಡೇ ವ್ಲಾಗ್ ಕಂಪ್ಲೀಟಾಗಿ ಅಲ್ಲಿ ಸಿಗುತ್ತೆ. ಇನ್ನು ನನ್ನ ವ್ಲಾಗಲ್ಲಿ ಏನೇನು ಮಿಸ್ ಆಗಿದೆ ಕಂಪ್ಲೀಟಾಗಿ ಅವಳ ವ್ಲಾಗಲ್ಲಿ ಸಿಗುತ್ತೆ, ನೋಡಿ ಒಂದು ಸಲ. ಥ್ಯಾಂಕ್ ಯು.